ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಿಗ್ಗೆನೇ ವ್ಲಾಗ್ನ ಚಾಲೂ ಮಾಡಿ ನೋಡ್ರಿ. ಇವು ನಿನ್ನೆ ಬಟ್ಟೆ ಒಣಗ್ಯಾವು, ಈ ಕೂರ್ನ ತೊಗೊಂಬಂದು ಇವಾಗ ಮಾಡಿಸ್ಬೇಕಂತ ಹೇಳಿ ಇವಾಗಿಲ್ಲಿ ಮಾಡಿಸ್ಲಾಕತ್ತಿ ನೋಡ್ರಿ. ಈಗ ಬಟ್ಟೆ ನಾನು ತೊಳೆದು ಹಾಕಿದೆ, ಅವು ಕೂರ್ನ ಒಣ ಹಾಕಿದೆ. ಇವು ಒಣಗಿದ್ದು ಫ್ರೆಂಡ್ಸ್, ನಿನ್ನೆ ಇವು ಈ ಕೂರ್ನ ಇವಾಗ ತೊಗೊಂಬಂದು ಇಲ್ಲಿ ಮಾಡಿಸಿಡಾಕತ್ತಿ ನೋಡ್ರಿ. ಎರಡು ಗಣಪತಿ ಅಂದು ಕೂತಾನ ಮತ್ಲಿಂತಾನೆ ಮಳೆ ಚಾಲು ಆಗ್ಯದ ನೋಡ್ರಿ ನಮ್ಮ ಕಡೆ ನಿನ್ನೆಯಿಂದಾನೆ. ಹಂಗಾಗಿ ಬಟ್ಟೆನೇ ಒಣಗಿಲ್ಲ. ಕೂರ್ನ ಇವಾಗ ಒಣಗಿದ್ದು ನಿನ್ನೆ ಬಟ್ಟೆ. ಕೂರ್ನ ಸ್ವಲ್ಪ ಗಾಳಿ ಒಣಗ್ದಂಗೆ ಆಗಿದ್ದು ಕೂರ್ ತೊಗೊಂಬಂದು ಇವಾಗ ಮಡಿಚಿಡಾಕತ್ತಿ ನೋಡ್ರಿ. ಗಣಪತಿ ಹಬ್ಬದಾಗ ಮಳೆ ಚಾಲು ಆಯ್ತಂದ್ರೆ ಗಣಪತಿ ಹೋಗುತ್ತಾನೂ ಕೂಡ ಮಳೆ ಇರ್ತದಂತಾರ. ಹಂಗಾಗಿ ಇವಾಗ ಗಣಪತಿ ನಿನ್ನೆ ತಾನೇ ಕೂತಾನ, ಚಾಲು ಆಗಿಬಿಟ್ಟ ನೋಡ್ರಿ ಮಳೆ ನಮ್ಮ ಕಡೆ ಅಂತ. ಇದು ಮಳೆ ಎಲ್ಲ ಕಡೆ ಅದಂತ್ರಿ. ಹಂಗಾಗಿ ಗಣಪತಿ ಹೋಗುತ್ತಾನೂ ಮಳೆ ಇರ್ತದಂತ ಮಳೆ. ಹಾಗಾಗಿ ನೋಡ್ರಿ ಇವಾಗ ನಾನು ಮಳೆ ಸಲಂದ ಇವು ಬಟ್ಟೆನೇ ಒಣಗಿದ್ದಿಲ್ಲ. ಇವಾಗ ಒಂದು ಸ್ವಲ್ಪ ಒಣಗ್ದಂಗೆ ಆಗ್ಯಾವು, ಮಡಿಚಿಡಾಕತ್ತೀನಿ. ಹಾಗೆ ಫ್ರೆಂಡ್ಸ್, ನಾವು ಪ್ರತಿದಿನ ಪ್ರೊಡಕ್ಟಿವಿಟಿ ಆಗಿ ಇರಲು ನಾವು ಬೆಳಿಗ್ಗೆ ಈ ಹ್ಯಾಬಿಟ್ಸ್ಗಳನ್ನು ನಾವು ಟ್ರೈ ಮಾಡಬೇಕು. ಅವು ಯಾವ ಅಂಥೇಳಿ ನಾನು ಇವತ್ತಿನ ಈ ವಿಡಿಯೋದಾಗ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ. ಅಂದ್ರೆ ಫ್ರೆಂಡ್ಸ, ಮೊದಲೇದಾಗಿ ನಾನು ನಿಮ್ಗೆ ಏನು ಹೇಳೋದಂದ್ರೆ, ನಾವು ಬೆಳಿಗ್ಗೆ ಬೇಗನೆ ಏಳಬೇಕು ಫ್ರೆಂಡ್ಸ. ಅಂದರೆ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆನೇ ನಾವು ಟೈಮನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಮಲಗಬೇಕು. ಅಂದರೆ ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಅಂಥೇಳಿ ಈ ರೀತಿ ನಾವು ಏಳೋ ಟೈಮನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಬೇಗನೆ ಏಳಬೇಕು ಫ್ರೆಂಡ್ಸ. ಈ ರೀತಿ ನಾವು ಬೆಳಿಗ್ಗೆ ಬೇಗನೆ ಏಳೋದ್ರಿಂದ ನಮ್ಗೆ ಅಂದರೆ ಇನ್ನಿತರ ಕೆಲಸ ಮಾಡಲಿಕ್ಕೆ ನಮ್ಗೆ ಟೈಮ್ ಅನ್ನೋದು ಜಾಸ್ತಿ ಸಿಗುತ್ತೆ. ಹಾಗೆ ಫ್ರೆಂಡ್ಸ, ನಾವು ಬೆಳಿಗ್ಗೆ ಬೇಗನೆ ಎದ್ದು ಕೂಡಲೇ ನಾವು ಹಲ್ಲನ್ನು ನಾವು ನೀಟಾಗಿ ಬ್ರಷ್ ಮಾಡಬೇಕು. ಬ್ರಷ್ ಮಾಡಿದ ಕೂಡಲೇ ನಾವು ನೀರನ್ನು ಕುಡಿಬೇಕು ಫ್ರೆಂಡ್ಸ. 1 ಗ್ಲಾಸು ಬೆಚ್ಚನೆ ನೀರನ್ನು ನಾವು ಕುಡಿಬೇಕು ಫ್ರೆಂಡ್ಸ. ನಿದ್ರೆ ನಂತರ ನಮ್ಮ ದೇಹಕ್ಕೆ ಏನು ಹೈಡ್ರೇಷನ್ ಬೇಕಾಗ್ತದೆ. ಹಾಗಾಗಿ ನಾವು ಬೆಳಗ್ಗೆ ಎದ್ದು ಕೂಡಲೇ 1 ಗ್ಲಾಸ ಬೆಚ್ಚಗಿನ ನೀರನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ತ್ಯಾಜ್ಯ ವಸ್ತುಗಳೆಲ್ಲ ಹೊರಗೆ ಬರ್ಲಾಕ ಈ ಬೆಚ್ಚನೆ ನೀರು ನಮ್ಗೆ ಸಹಾಯ ಮಾಡುತ್ತೆ ನೋಡ್ರಿ ಫ್ರೆಂಡ್ಸ. ಹಾಗೆ ಮುಂದಿನದಾಗಿ ಏನು ಮಾಡ್ಬೇಕಂದ್ರೆ ನಾವು ಎಕ್ಸಸೈಸ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಯೋಗ ಮಾಡಬೇಕು. ಇದು ನಮಗೆ ಎನರ್ಜಿ ಲೆವೆಲನ್ನು ಬೂಸ್ಟ್ ಮಾಡ್ತದೆ. ಇದರಿಂದ ನಮ್ಗೆ ಡೈಲಿ ಅಂದ್ರೆ ಆ ದಿನ ಪೂರ್ತಿ ನಾವು ಯಾವ ಕೆಲಸ ಮಾಡ್ಬೇಕಂಥೇಳಿ ಆ ಕೆಲಸದ ಕಡೆ ನಮ್ಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ತೊಗೊಂಡು ಹೋಗ್ಲಿಕ್ಕೆ ಈ ಎಕ್ಸಸೈಸ್ ಎಂಬುದು ಅತಿ ಮುಖ್ಯ ನೋಡ್ರಿ. ನಾವು ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಫಿಟ್ ಆಗಿರ್ತದೆ ಅಂಥೇಳಿ ನಂದೊಂದು ಅನಿಸಿಕೆ ನೋಡ್ರಿ. ಎಕ್ಸಸೈಸ್ ಮಾಡಿದ್ದಾದಮೇಲೆ ಆನಂತರ ನಾವು ಮೆಡಿಟೇಷನನ್ನು ಮಾಡ್ಬೇಕು ನೋಡ್ರಿ. ಒಂದು 5-10 ನಿಮಿಷಗಳ ಕಾಲ ನಾವು ಕಣ್ಣು ಮುಚ್ಚಿ ಮೌನವಾಗಿ ಕುಳಿತು ನಾವು ಬ್ರೀತಿಂಗ್ ಮೇಲೆ ನಾವು ಫೋಕಸ್ ಮಾಡ್ಬೇಕು ನೋಡ್ರಿ. ಈ ರೀತಿ ನಾವು ಮಾಡೋದ್ರಿಂದ ಸ್ಟ್ರೆಸ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಈ ರೀತಿ ನಾವು ಡೈಲಿ ನಾವು ಒಂದು ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಮೆಡಿಟೇಷನ್ ಆದಮೇಲೆ ನಾವು ರೀಡಿಂಗ್ ಅಂದ್ರೆ ಓದ್ಬೇಕು ನೋಡ್ರಿ. ಬೆಳಗ್ಗೆ ಒಂದು 10 ನಿಮಿಷಗಳ ಕಾಲ ನಾವು ಒಳ್ಳೆಯ ಪುಸ್ತಕವನ್ನು ಅಂದರೆ ಪಾಸಿಟಿವಿಟಿ ಮತ್ತು ಅಥವಾ ಮೋಟಿವೇಶ್ನಲ್ ಅಂತಹ ಪುಸ್ತಕಗಳನ್ನು ನಾವು ಓದಬೇಕು ನೋಡ್ರಿ. ಇದು ನಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸ್ತದೆ. ಅಂದರೆ ನಮ್ಗೆ ನಮ್ಮಲ್ಲಿ ಧನಾತ್ಮಕ ಆಲೋಚನೆಗಳ ಬರಲು ಈ ಇಂಥ ಪುಸ್ತಕಗಳು ನಮ್ಗೆ ಏನು ಮಾಡ್ತಾವೆ, ಹೆಲ್ಪ್ ಆಗ್ತಾವೆ ನೋಡ್ರಿ. ಆದ ಕಾರಣ ನಾವು ಬೆಳಿಗ್ಗೆ ಒಂದು 10 ನಿಮಿಷಗಳ ಕಾಲ ಇಂಥ ಪುಸ್ತಕಗಳನ್ನು ಓದಿದ್ವಿ ಅಂತಂದ್ರೆ ನಮ್ಮ ಆ ದಿನ ಪೂರ್ತಿ ಕೂಡ ಚೆನ್ನಾಗಿರ್ತದೆ ಅಂಥೇಳಿ ನಂದೊಂದು ಅಭಿಪ್ರಾಯ ನೋಡ್ರಿ. ಅದೇ ರೀತಿ ಇಷ್ಟೆಲ್ಲ ಮಾಡಿದಾದ್ಮೇಲೆ ನಾವು ಕೊನೆಯದಾಗಿ ನಾವು ಆ ದಿನ ನಾವು ಯಾವ ಕೆಲಸ ಆದಮೇಲೆ ಮತ್ತೆ ಯಾವ ಕೆಲಸ ಮಾಡಬೇಕು, ಈ ರೀತಿ ನಾವು ಕೆಲಸದ ಟೈಮ್ ಟೇಬಲನ್ನು ನಾವು ಒಂದು ಹಾಕ್ಕೋಬೇಕು ನೋಡ್ರಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಆ ಕೆಲಸ ಮಾಡುವಲ್ಲಿ ಗಡಿಬಿಡಿ ಇರೋಂಗಿಲ್ಲ, ಅವಸರ ಇರೋಂಗಿಲ್ಲ ಯಾವುದೇ ರೀತಿ. ಹಾಗಾಗಿ ನಾವು ಕೆಲಸದ ಟೈಮ್ ಟೇಬಲನ್ನು ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಅಂಥೇಳಿ ನಾವು ಒಂದು ನಿರ್ದಿಷ್ಟವಾದ ಟೈಮ್ ಟೇಬಲನ್ನು ನಾವು ಹಾಕ್ಕೊಳ್ಳೋದ್ರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ನೋಡ್ರಿ ಕೆಲಸ ಮಾಡ್ಕೊಳಕ್ಕೆ. ಅಂದ್ರೆ ಆ ದಿನದ ಕೆಲಸ ಮಾಡ್ಕೊಳಕ್ಕೆ ಈ ಎಲ್ಲ ನಾವು ಹ್ಯಾಬಿಟ್ಸ್ಗಳನ್ನು ನಾವು ಟ್ರೈ ಮಾಡೋದ್ರಿಂದ ಅಂದ್ರೆ ಬೆಳಿಗ್ಗೆನೇ ನಾವು ಈ ಹ್ಯಾಬಿಟ್ಸ್ಗಳನ್ನು ನಾವು ಆರಂಭಿಸೋದ್ರಿಂದ ಆ ದಿನ ಎಂಬುದು ನಮ್ಗೆ ಪ್ರೊಡಕ್ಟಿವಿಟಿಯಾಗಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಆದ ಕಾರಣ ನೀವು ಕೂಡ ಇಂಥ ಹವ್ಯಾಸಗಳನ್ನು ರೂಢಿ ಮಾಡಿಕೊಂಡು ನಿಮ್ಮ ಆ ದಿನನಿತ್ಯವನ್ನು ನೀವು ಆರಂಭಿಸಿರಿ. ಪ್ರೊಡಕ್ಟಿವಿಟಿಯಾಗಿ ಆ ದಿನವನ್ನು ನೀವು ಕೂಡ ಆರಂಭಿಸ್ಬೋದು ನೋಡ್ರಿ. ನಾ ಪ್ರತಿದಿನ ಇದೇ ರೀತಿ ನನ್ನ ದಿನವನ್ನು ನಾನು ಆರಂಭಿಸ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ರಿ ನಾನು ಮೆಕ್ಕಿ ತಂದಿದ್ರು ನಮ್ಮ ತೋಟದಾಗ. ಅವಕ್ಕೂರ್ನ ನಾನು
ಕುದಿಸ್ಬೇಕಂತ ಹೇಳಿ ಇವಾಗ ನಾನು ಕುಕ್ಕರ್ನಾಗ ಇಡಾಕತ್ತೀನಿ ನೋಡ್ರಿ. ರೋಹಿತ್ಗೆ ಮೆಕ್ಕಿತನಿ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಸ್ಕೂಲಿಂದ ಬಂದ ಕೂಡಲೇ ಮೆಕ್ಕಿತನಿ ಮಮ್ಮಿ ಕುದಿಸೇನ ಅಂತ ಕೇಳ್ತಾನವ ಪ್ರತಿದಿನ ಕೂಡ. ನಾನು ಸಂತಿಗೆ ನಮ್ಮ ಊರಾಗ ಶುಕ್ರವಾರಕ್ಕೊಮ್ಮೆ ಸಂತಿ ನಡೀತದೆ ಫ್ರೆಂಡ್ಸ್. ಸಂತಿ ಒಳಗೆ ಕೂಡ ಸಿಗ್ತಾವೆ. ನಾ ಮನೆ ಶುಕ್ರವಾರ ಹೋಗಿದ್ದಿಲ್ಲ, ಮೆಕ್ಕಿತನಿ ಕೇಳಿದ್ನ. ನಮ್ಮ ತೋಟದಾಗಿದ್ದು ಇವು ಸ್ವೀಟ್ ಮೆಕ್ಕಿತನಿ ಅಲ್ಲ ಫ್ರೆಂಡ್ಸ್. ಇವು ಸ್ವೀಟ್ ಇರೋಂಗಿಲ್ಲ. ಆದರೂ ಕೂಡ ಇವು ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ವಿ ಅಂತಂದ್ರೆ ಇವು ಕೂಡ ಟೇಸ್ಟ್ ಬರ್ತಾವೆ. ಆ ಸ್ವೀಟ್ ಮೆಕ್ಕಿತನಿಕ್ಕಿಂತ ಇವು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ. ಸ್ವೀಟ್ ಮೆಕ್ಕಿತನಿ ತಿಂದ್ರೆ ಜಲ್ದಿನೇ ಶುಗರ್ ಬರ್ತದಂತಾರ ಅಂತ ಮೆಕ್ಕಿತನಿ ತಿಂದ್ರೆ. ಆದ ಕಾರಣ ಅವಕ್ಕಿಂತ ಇವೇ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ನೀವಾಗ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕುದಿಸ್ಲಾಕತ್ತೀನಿ ನೋಡ್ರಿ. ಕುಕ್ಕರ್ನಾಗ ಒಂದು 4 ವಿಜಲ್ ಕೂಗಿಸಿದ್ನಿ ಅಂದ್ರೆ ಇವು ನೀಟಾಗ ಮೆತ್ತಗೆ ಕುದಿತಾವೆ ನೋಡ್ರಿ. ಇವು ತಣ್ಣಗಾದ್ಮೇಲೆ ಇವು ಕೂಡ ತಿನ್ಲಿಕ್ಕೆ ಭಾಳ ರುಚಿ ಕೊಡ್ತಾವೆ ನೋಡ್ರಿ ಬಾಯಿಗೆ. ಹಂಗೆ ಫ್ರೆಂಡ್ಸ ಇವಾಗ ಟೈಮ್ ಬಂದ್ಬಿಟ್ಟು ಸಂಜೆ 4 ಗಂಟೆ ಆಗ್ಯದ. ರೋಹಿತ್ ಬರೋ ಟೈಮ್ ಆಯಿತು. ಇವಾಗ ನಾನು ಅವ್ನಿಗೆ ಏನೇನು ತಿನ್ಲಿಕ್ಕೆ ಅಂತ ಹೇಳಿಡ್ಬೇಕು ಅವ್ರನ್ನೆಲ್ಲ ಇವಾಗ ಮೆಕ್ಕಿತನಿ ಅಂದ್ರೆ ಇಷ್ಟ ಅಲ್ಲ ಫ್ರೆಂಡ್ಸ್. ಅವ ಬರೋದ್ರಾಗ ಕುದಿಸಿ ಇಡಾಕತ್ತೀನಿ. ಇವಾಗ ನಂದು ಅಡುಗೆ ಕೂಡ ಆಗ್ಯದ್ರಿ ಫ್ರೆಂಡ್ಸ. ನಾನು ಬೆಳಿಗ್ಗೆ ಇವತ್ತು ಸ್ವಲ್ಪ ಅಡುಗೆ ಕೆಲಸ ಜಲ್ದಿನೇ ಮಾಡಿದ್ದು ನೋಡ್ರಿ. ಅಂದ್ರೆ ಹೊಲಕ್ಕೆ ಬುತ್ತಿ ಕಟ್ಬೇಕಂತೇಳಿ ಚಪಾತಿ ಮತ್ತು ಸಾಂಬಾರು ಮಾಡಿದ್ನಿ. ಆಡ್ತಿ ಹೊಲ್ದಾನ ಅಕ್ಕ ಊರ್ಲಿಂದ ಬಂದಾರತ್ತಂದ್ರು. ಹಂಗಾಗಿ ಅದು ಮಾಡಿದ್ದ ಅಡುಗೆ ಎಲ್ಲ ಹಂಗೆ ಉಳ್ದ ನೋಡ್ರಿ. ನಾನು ಹಂಗಾಗಿ ಸಂಜೆಗೇನು ನಂದು ಅಡುಗೆ ಕೆಲಸ ಇಲ್ಲ ನೋಡ್ರಿ. ಇವತ್ತು ಎಲ್ಲ ಬೆಳಿಗ್ಗೆ ಮಾಡಿದ ಅಡುಗೆ ಕೆಲಸ ಎಲ್ಲ ಅಡುಗೆ ಎಲ್ಲ ಹಂಗೆ ಉಳ್ದದ. ನಾನು ಅವ್ರ ಹೊಲ್ದಾನವ್ರು ಇನ್ನೂ ಊರ್ಲಿಂದ ಬಂದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾ ಎಲ್ಲ ಅಡುಗೆ ಮಾಡಿಟ್ಟೆ. ಅವರು ನಿನ್ನೆನೇ ಬಂದಿದ್ರಂತ. ಆ ವಿಷಯ ನನಗೆ ಗೊತ್ತಿದ್ದಿದ್ದಿಲ್ಲ ನೋಡ್ರಿ. ಹಂಗಾಗಿ ನೋಡ್ತಿರ್ಬೋದು ಸಾಂಬಾರು ಪೂರ್ತಿ ಮಾಡೀನಿ. ಇದು ಕೂಡ ಹಂಗೆ ಉಳ್ದದ. ಹಾಟ್ ಬಾಕ್ಸ್ ತುಂಬ ಚಪಾತಿ ಇದಾವೆ ನೋಡ್ರಿ. ಅವೆಲ್ಲ ಹಂಗೆ ಉಳ್ದವು. ಹಂಗಾಗಿ ಸಂಜೆಗೆ ಅಡುಗೆ ಏನೂ ಇಲ್ಲ ನನಗೆ. ಇವಾಗ ರೋಹಿತ್ಗೆ ಅಂಥೇಳಿ ಮೆಕ್ಕಿತನಿ ಕುದಿಸಿ ಇಡ್ತೀನಿ. ಸ್ವಲ್ಪ ಅನ್ನ ಮಾಡ್ತೀನಿ. ರೋಹಿತ್ ಬಂದ್ಮ್ಯಾಗ ಅನ್ನ ಸಾಂಬಾರು ಉಣ್ತಾನವ. ನಾವು ಚಪಾತಿ ಸಾಂಬಾರು ಅನ್ನ ಉಂಡ್ರೆ ಅಂತಂಥೇಳಿ ಮಾಡಿ ನೋಡ್ರಿ. ಅಡುಗೆ ಕೆಲಸ ಏನೂ ಇಲ್ಲ. ಇವಾಗ ನೋಡ್ರಿ ನಾನು ಇಲ್ಲಿ ಸಂಜೆನಾಗ ಅಂದ್ರೆ 5 ಗಂಟೆ ಆಗ್ಯದ. ಇವಾಗ ಇವು ಕೊಬ್ಬರಿ ಮೊನ್ನೆ ಅಮಾವಾಸ್ಯೆ ದಿನ ಒಣಗಿದ ಕೊಬ್ಬರಿ ನೋಡ್ರಿ. ಇವು ಇದರಲ್ಲಿನ ಪಟ್ಟಿನ ಸಪ್ರೇಟ್ ಮಾಡ್ಲಾಕತ್ತೀನಿ ನೋಡ್ರಿ. ನಾನು ಸಪ್ರೇಟ್ ಮಾಡಿ ಇಟ್ಟು ಒಂದು ಸ್ವಲ್ಪ ಬಿಸಿಲಂತ್ರ ಇರೋಂಗಿಲ್ಲ ಫ್ರೆಂಡ್ಸ್. ಇವಾಗ ಈ ಕೊಬ್ಬರಿ ಎಲ್ಲ ಒಂಥರ ಅದು ಹಾಳಾಗ್ಯಾವ ಇವಕ್ಕೂರ್ನ. ಆದ್ರೂ ಕೂಡ ಎಷ್ಟು ಗಾಳಿ ಒಣಗಲಿ ಅಂಥೇಳಿ ಅವಕ್ಕೂರ್ನ ಇವಾಗ ಪಟ್ಟಿನ ಸಪ್ರೇಟ್ ಮಾಡಿ ಇಡಾಕತ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.